ಇನ್ನು ಸತತವಾಗಿ 10 ವರ್ಷ ಅಧಿಕಾರವನ್ನ ನಡೆಸಿ ಸಾಕಷ್ಟು ಭರ್ಜರಿ ಯೋಜನೆಗಳನ್ನು ಕೊಟ್ಟರೂ ಕೂಡ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಹೇಳ ಹೆಸರಿಲ್ಲದಂತೆ ಹೀನಾಯವಾಗಿ ಸೋಲನ್ನ ಕಾಣ್ತಿದೆ. ಭಾರಿ ಹಿನ್ನಡೆಯನ್ನ ಅನುಭವಿಸಿತು ಆಮ್ ಆದ್ಮಿ ಪಕ್ಷ. 10 ವರ್ಷಗಳಲ್ಲಿ ತಾನೇನು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ, ಸ್ಕೂಲ್ಗಳನ್ನು ನೋಡ್ರಿ ಭಾರಿ ಅಭಿವೃದ್ಧಿ ಮಾಡಿದ್ದೀವಿ ಅಂತ, ಸುಪೀರಿಯರ್ ವರ್ಕ್ ಮಾಡಿದ್ದೀವಿ ಅಂತ ಏನು ಆಮ್ ಆದ್ಮಿ ಪಕ್ಷ ಹೇಳ್ತು, ಅದೇ ಆಮ್ ಆದ್ಮಿ ಪಕ್ಷ ಹೇಳ ಹೆಸರಿಲ್ಲದಂತೆ ಸೋಲನ್ನು ಕಾಣ್ತು. ದೆಹಲಿಯಲ್ಲಿ ಅಧಿಕಾರ ಇದ್ರೂ ಕೂಡ ಆಮ್ ಆದ್ಮಿ ಪಕ್ಷ ಸೋಲು ಕಾಣೋದಕ್ಕೆ ಪ್ರಮುಖ ಕಾರಣ ಏನಾಯಿತು? ಘಟಾನುಘಟಿ ನಾಯಕರು ಕೂಡ ದೆಹಲಿಯಲ್ಲಿ ಸೋಲನ್ನು ಕಂಡರು. ಇದಕ್ಕೆ ಪ್ರಮುಖ ಕಾರಣ ಏನಾಯಿತು ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಣ್ತಾ ಇದೆ. ಇವತ್ತು ಕಾಡ್ತಾ ಇರುವಂತಹ ಪ್ರಶ್ನೆ ಇದು. ಕೇಜ್ರಿವಾಲ್ ಅವರಿಗೂ ಕೂಡ ದೆಹಲಿಯಲ್ಲಿ ಇವತ್ತು ಬಿಜೆಪಿ ಸೋಲಿನ ರುಚಿಯನ್ನ ಕಾಣಿಸ್ತು. ಅಷ್ಟಕ್ಕೂ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಇಂತಹ ಒಂದು ಸ್ಥಿತಿ ಬರೋದಕ್ಕೆ ಕಾರಣ ಏನಾಯ್ತಪ್ಪ? ಸರ್ಕಾರ ವಿರೋಧಿ ಅಲೆ ತೀವ್ರವಾಗಿ ಒಂದು ಕಾರಣವಾಯ್ತಾ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಕಾಡುತ್ತೆ. ಯಾಕಂದರೆ ಇಡೀ ರಾಜ್ಯದಾದ್ಯಂತ ದೆಹಲಿ ರಾಜ್ಯದಲ್ಲಿ ತೀವ್ರವಾಗಿ ಬಿಜೆಪಿ ಪ್ರಚಾರವನ್ನು ಮಾಡುತ್ತೆ. ಶೀಶ್ ಮೆಹಲ್ ಆಗಿರಬಹುದು, ಅಂದರೆ ಗಾಜಿನ ಮನೆಯಂತಹ ಒಂದು ಅರಮನೆಯನ್ನು ಇವರು ಕಟ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನು ಮಾಡಿತು. ಅದೇ ರೀತಿಯಾಗಿ ಅಬಕಾರಿ ನೀತಿ, ಈ ರೀತಿಯಾಗಿ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ವಿರೋಧಿ ಅಲೆಯನ್ನು ಸೃಷ್ಟಿ ಮಾಡುವಲ್ಲಿ ಬಿಜೆಪಿ ಸಕ್ಸಸ್ ಆಗುತ್ತೆ. ಇದು ಪ್ರಮುಖವಾಗಿ ಮೈನಸ್ ಆಗುತ್ತೆ. ಇನ್ನು ಯಾವ್ಯಾವ ವಿಚಾರಗಳು ಮೈನಸ್ ಆಯಿತು ಅಂತ ನೋಡಿದಾಗ, ಭ್ರಷ್ಟಾಚಾರ ಸಂಕೋಲೆಯಲ್ಲಿ ಆಮ್ ಆದ್ಮಿ ಪಕ್ಷ ಸಿಲುಕಿಕೊಳ್ಳುತ್ತೆ. ಮದ್ಯದ ನೀತಿಯಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಎಲ್ಲರೂ ಕೂಡ ಜೈಲು ಪಾಲಾಗ್ತಾರೆ. ಅರವಿಂದ್ ಕೇಜ್ರಿವಾಲ್ ಅವರ ಸಂಪುಟದಲ್ಲಿ ಇದ್ದಂತಹ ಸಚಿವರು ಹಾಗೂ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ನೇರವಾಗಿ ಭ್ರಷ್ಟಾಚಾರದ ಆರೋಪ ಕೇಳಿಬರುತ್ತೆ. ಈ ಆರೋಪದಿಂದ ಸಿಎಂ ಸ್ಥಾನಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆ ಕೊಡಬೇಕಾಗತ್ತೆ, ಜೈಲು ಪಾಲಾಗ್ತಾರೆ. ಭ್ರಷ್ಟಾಚಾರದ ಸಂದರ್ಭದಲ್ಲಿ ಅವರು ಆಮ್ ಆದ್ಮಿ ಪಕ್ಷದ ಒಂದು ಸಿಎಂ ಸ್ಥಾನವನ್ನು ಕೂಡ ಅವರು ತೊರೆತಾರೆ. ಇನ್ನೂ ಅನೇಕ ಆರೋಪಗಳು ಅವರ ಮೇಲೆ ಕೇಳಿಬರುತ್ತೆ. ಇಂಡಿಯಾ ಕೂಟವನ್ನು ದೂರ ಮಾಡಿಕೊಳ್ತು, ಅಂದರೆ ಕಾಂಗ್ರೆಸ್ ಪಕ್ಷವನ್ನು ದೂರ ಮಾಡಿಕೊಳ್ತು. ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಸರಿಯಾಗಿ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಮುಂದಾಗಲಿಲ್ಲ. ಇಲ್ಲಿ ಪ್ರಮುಖವಾಗಿ ನಾವು ನೋಡಿದಾಗ ಎಲ್ಲೋ ಒಂದೆಡೆ ಆಮ್ ಆದ್ಮಿ ಪಕ್ಷದ ಸೋಲಿಗೆ ಪ್ರಮುಖವಾಗಿ ಕಾರಣ ಕಂಡುಬರೋದು ಕಾಂಗ್ರೆಸ್ ಪಕ್ಷ ಡಿವೈಡ್ ಮಾಡಿರುವಂತಹ ಓಟ್ಗಳ ಅಂತರ. ಇದೇ ಒಂದು ಅಂತರದಿಂದ ಆಮ್ ಆದ್ಮಿ ಪಕ್ಷ ಹೇಳ ಹೆಸರಿಲ್ಲದಂತೆ ಸೋಲಿಗೆ ಕಾರಣವಾಯಿತು. ಇನ್ನು ಭ್ರಷ್ಟಾಚಾರ ತೀವ್ರವಾಗಿ ಕೇಳಿಬರುತ್ತೆ. ಕಾಂಗ್ರೆಸ್ ಪಕ್ಷ ಕೂಡ ಈ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಆಮ್ ಆದ್ಮಿ ಪಕ್ಷದ ವಿರುದ್ಧ ಗಂಭೀರವಾಗಿ ಆರೋಪ ಮಾಡುತ್ತೆ. ಹೀಗಾಗಿ ಆಮ್ ಆದ್ಮಿ ಪಕ್ಷದ ಸೋಲಿಗೆ ಪ್ರಮುಖವಾಗಿ ಕಾರಣ ಬಿಜೆಪಿ ಅಲ್ಲ ಅನ್ನುವಂತಹ ಒಂದು ಮಾತು ಕೂಡ ಕೇಳಿಬರುತ್ತೆ. ಅದಕ್ಕೆ ನೇರವಾದಂತಹ ಕಾರಣ ಕಾಂಗ್ರೆಸ್ ಕೂಡ ಅಂತ ಗೊತ್ತಾಗುತ್ತೆ. ಅರವಿಂದ್ ಕೇಜ್ರಿವಾಲ್ ಅವರಿಗಿಂತ ಹೆಚ್ಚಿನ ಭರವಸೆಗಳನ್ನು ಬಿಜೆಪಿ ಕೊಟ್ಟಿತ್ತು. ಅಂದರೆ ಏನೆಲ್ಲ ಭರವಸೆಗಳನ್ನು ಕೊಟ್ಟರು ಅಂದರೆ, ಮಹಿಳೆಯರಿಗೆ ಉಚಿತವಾಗಿ ದುಡ್ಡು ಕೊಡ್ತೀರಾ, 2100 ರೂಪಾಯಿ ಘೋಷಣೆ ಮಾಡಿದ್ರೆ 2500 ರೂಪಾಯಿ ಘೋಷಣೆ ಮಾಡ್ತು ಬಿಜೆಪಿ. ಅದೇ ರೀತಿಯಾಗಿ ಉಚಿತ ಭರವಸೆಗಳನ್ನು ಏನು ಕೊಡ್ತಾ ಇತ್ತು, ಮಹಾಪೂರಗಳನ್ನು ಆಮ್ ಆದ್ಮಿ ಪಕ್ಷ ಹರಿಸ್ತಾ ಇತ್ತು. ಉಚಿತ ಕರೆಂಟ್ ಆಗಿರಬಹುದು, ಉಚಿತ ಬಸ್ ಪ್ರಯಾಣ ಆಗಿರಬಹುದು, ಉಚಿತ ನೀರಾಗಿರಬಹುದು. ಅದೇ ರೀತಿಯಾಗಿ ಸ್ಕೂಲ್ಗಳಲ್ಲಿ ಕೊಡ್ತಾ ಇದ್ದಂತಹ ಒಂದು ಭರವಸೆ ಗ್ಯಾರಂಟಿಗಳು, ಅದನ್ನು ಮೀರಿಸಿ ಬಿಜೆಪಿ ಪಕ್ಷ ಇಲ್ಲಿ ಭರವಸೆಗಳನ್ನು ಕೊಡ್ತಾ ಹೋಗ್ತು. ಇದೇ ಒಂದು ವಿಚಾರ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ರೀತಿಯಾಗಿ ತೊಡಕಾಯಿತು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ರಾಹುಲ್ ಗಾಂಧಿ ಅವರು ಕೂಡ ಆಮ್ ಆದ್ಮಿ ಪಕ್ಷಕ್ಕೆ ಮಗ್ಗುಲ ಮುಳ್ಳಾದರು. ರಾಹುಲ್ ಗಾಂಧಿ ಅವರು ದೆಹಲಿಗೆ ತೆರಳಿದಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ಪ್ರಚಾರಕ್ಕೆ ಅಂತ ಮುಂದಾದರು. ದೆಹಲಿಯಲ್ಲಿ ಸ್ಕೂಲ್ಗಳ ಒಂದು ಸ್ಥಿತಿ, ಅದೇ ರೀತಿಯಾಗಿ ಕುಡಿಯುವ ನೀರಿನ ಒಂದು ಪರಿಸ್ಥಿತಿ, ಆಸ್ಪತ್ರೆಗಳು ಯಾವ ರೀತಿಯಾದಂತಹ ಒಂದು ದುಸ್ಥಿತಿಯನ್ನು ಎದುರಿಸ್ತಾ ಇದೆ, ಈ ಎಲ್ಲ ವಿಚಾರಗಳನ್ನು ಕೂಡ ರಾಹುಲ್ ಗಾಂಧಿಯವರು ಪ್ರಮುಖ ವಿಷಯವಾಗಿಸಿದ್ರು. ಅದೇ ರೀತಿಯಾಗಿ ಪ್ರಿಯಾಂಕಾ ಗಾಂಧಿಯವರೂ ಕೂಡ ನೇರವಾಗಿ ಇಲ್ಲಿ ಆಮ್ ಆದ್ಮಿ ಪಕ್ಷದ ವಿರುದ್ಧ ಸಿಡಿದು ನಿಂತರು. ಅವರು ಕೂಡ ವಾಕ್ಸಮರವನ್ನು ಮುಂದುವರೆಸಿದ್ರು. ಇದೆಲ್ಲವೂ ಕೂಡ ಆಮ್ ಆದ್ಮಿ ಪಕ್ಷದ ಒಂದು ಸೋಲಿಗೆ ಕಾರಣವಾಗುತ್ತೆ.